ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಜಗಳ ಮಾಡದೆ ಶತ್ರುಗಳನ್ನು ಸೋಲಿಸುವ ಸುಲಭ ಮಾರ್ಗಗಳು. ನಿಮ್ಮ ಶಾಂತಿಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಜಗತ್ತಿಗೆ ಯಾರು ಗಟ್ಟಿಯಾಗಿ ಕೂಗುತ್ತಾರೋ ಅವರೇ ಗೆಲ್ಲುತ್ತಾರೆ ಅನ್ನುವ ಭ್ರಮೆ ಇದೆ. ಆದರೆ ನಿಜವಾದ ಗೆಲುವು ಒಳಗಿನಿಂದ ಶಾಂತವಾಗಿ ಯೋಚಿಸುವವರಿಗೆ ಮಾತ್ರ ಸಿಗುತ್ತದೆ. ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ನೀವು ಮೌನವಾಗಿ ನಕ್ಕರೆ ನಿಮ್ಮ ಶಕ್ತಿಯನ್ನು ನೀವು ಉಳಿಸಿಕೊಂಡಂತೆ. ಇದು ನಿಮ್ಮನ್ನು ದುರ್ಬಲನನ್ನಾಗಿ ಮಾಡುವುದಿಲ್ಲ, ಬದಲಾಗಿ ನೀವು ಎಷ್ಟು ನಿಯಂತ್ರಣದಲ್ಲಿದ್ದೀರಿ ಎಂಬುದನ್ನು ತೋರಿಸುತ್ತದೆ. 2. ಮನಸ್ಸನ್ನು ಖಡ್ಗಕ್ಕಿಂತ ಚುರುಕುಗೊಳಿಸಿ. ಶಕ್ತಿ ಎಂದರೆ ಕೇವಲ ಜಿಮ್ಮಿಗೆ ಹೋಗಿ ಸ್ನಾಯು ಬೆಳೆಸುವುದಲ್ಲ. ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದು ಮುಖ್ಯವಾಗುತ್ತದೆ. ಇತಿಹಾಸದಲ್ಲಿ ದೊಡ್ಡ ಯೋಧರು ಗೆದ್ದಿದ್ದು ಖಡ್ಗದಿಂದಲ್ಲ, ಅವರ ರಣನೀತಿಯಿಂದ. ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುವುದು ನಿಮ್ಮ ಮನಸ್ಸನ್ನು ಶತ್ರುಗಳಿಂದ ಹೆಚ್ಚು ಶಕ್ತಿಯುತವಾಗಿಸುತ್ತದೆ. 3. ಧೈರ್ಯವೇ ನಿಜವಾದ ಆಯುಧ. ಯಾರಾದರೂ ನಿಮ್ಮನ್ನು ಬೈದಾಗ ಅಥವಾ ಕೀಳಾಗಿ ಕಂಡಾಗ ತಕ್ಷಣ ರಿಯಾಕ್ಟ್ ಮಾಡಬೇಡಿ. 5 ಸೆಕೆಂಡ್ ನಿಂತು ಯೋಚಿಸಿ. ನೀವು ಶಾಂತವಾಗಿರುವುದು ಎದುರಾಳಿಯನ್ನು ಆಯಾಸಗೊಳಿಸುತ್ತದೆ. ಸಮುದ್ರ ಹೇಗೆ ನದಿಯ ಹರಿವನ್ನು ತಡೆಯಲಾರದು, ಹಾಗೆಯೇ ನಿಮ್ಮ ನಿರಂತರ ಧೈರ್ಯವು ಯಾವುದೇ ತಡೆಯನ್ನು ಒಡೆಯಬಲ್ಲದು. 4. ಶಬ್ದಗಳಿಂದ ದಾಳಿ ಮಾಡಿ, ಕೈಗಳಿಂದಲ್ಲ. ನಿಮ್ಮ ನಾಲಿಗೆ ಅತಿ ದೊಡ್ಡ ಖಡ್ಗ. ಕೋಪದಲ್ಲಿ ಮನುಷ್ಯ ತಪ್ಪು ಮಾಡುತ್ತಾನೆ. ಎದುರಾಳಿ ಕೋಪಗೊಂಡಾಗ ನೀವು ಒಂದು ಚೂಪಾದ ಮತ್ತು ಅರ್ಥಗರ್ಭಿತ ಮಾತಿನಿಂದ ಅವರನ್ನು ಮೌನವಾಗಿಸಬಹುದು. ನಿನ್ನ ಕೋಪ ನಿನ್ನ ದೌರ್ಬಲ್ಯ, ನನ್ನದಲ್ಲ ಎಂದು ಒಂದು ಸಾಲು ಸಾಕು ಅವರನ್ನು ಸೋಲಿಸಲು. 5. ಶಾಂತ ಮನಸ್ಸು ಒಂದು ಕವಚ. ಶತ್ರುಗಳು ನಿಮ್ಮ ಪ್ರತಿಕ್ರಿಯೆಯನ್ನು ಬಯಸುತ್ತಾರೆ. ಅವರು ಬಯಸಿದಂತೆ ನೀವು ವರ್ತಿಸಿದರೆ ಅವರು ಗೆದ್ದಂತೆ. ನೀವು ಯಾವುದೇ ಪ್ರತಿಕ್ರಿಯೆ ನೀಡದೆ ಶಾಂತವಾಗಿದ್ದರೆ ಅವರ ಸಂಪೂರ್ಣ ಯೋಜನೆ ವಿಫಲವಾಗುತ್ತದೆ. ಅತಿ ದೊಡ್ಡ ವಿಜೇತ ಎಂದರೆ ಯಾವಾಗಲೂ ತನ್ನ ನಿಯಂತ್ರಣದಲ್ಲಿ ಇರುವವನು. 6. ಅನಗತ್ಯ ಹೋರಾಟಗಳನ್ನು ಕಡೆಗಣಿಸಿ. ಜಗತ್ತಿನಲ್ಲಿ ಪ್ರತಿ ನಾಯಿಯು ನಿಮ್ಮನ್ನು ನೋಡಿ ಬೊಗಳಬಹುದು, ಆದರೆ ಸಿಂಹ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವುದಿಲ್ಲ. ನಿಮ್ಮ ಗುರಿ ಮತ್ತು ಕನಸುಗಳಿಗೆ ಸಂಬಂಧಿಸಿದ ಸಣ್ಣ ವಿಷಯಗಳಿಗಾಗಿ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ಅತಿದೊಡ್ಡ ಉತ್ತರವಾಗಲಿ. 7. ಮೌನದ ಶಕ್ತಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ನಿಮ್ಮ ಮೌನವೇ ಅತಿ ದೊಡ್ಡ ಉತ್ತರವಾಗಿರುತ್ತದೆ. ಸಿಂಹ ಬೇಟೆಗೆ ಮೊದಲು ಹೇಗೆ ಮೌನವಾಗಿರುತ್ತದೋ ಹಾಗೇ ಇರಿ. ಸರಿಯಾದ ಸಮಯ ಬಂದಾಗ ನಿಮ್ಮ ಗೆಲುವು ಎಲ್ಲರಿಗೂ ಕೇಳಿಸುವಂತೆ ಸದ್ದು ಮಾಡಲಿ. 8. ಎದುರಾಳಿಯನ್ನು ಅವರ ಚಾಲಾಕಿತನದಲ್ಲಿ ಸಿಕ್ಕಿಸಿ. ನಿಮ್ಮನ್ನು ಕೆಳಗೆ ಹಾಕಲು ಯಾರು ಸಂಚು ಮಾಡುತ್ತಾರೋ ಅವರನ್ನು ಗಮನಿಸಿ. ಮಾರ್ಷಲ್ ಆರ್ಟ್ಸ್ನಲ್ಲಿ ಎದುರಾಳಿಯ ಬಲವನ್ನೇ ಅವರ ವಿರುದ್ಧ ಬಳಸುವಂತೆ ಅವರ ತಪ್ಪುಗಳನ್ನು ಅವರೇ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ. ನಿಮ್ಮ ಪ್ರಗತಿ ಅವರನ್ನು ಕೂಗಿಸಲಿ. 9. ನಿಮ್ಮ ರಣತಂತ್ರಗಳನ್ನು ಗುಪ್ತವಾಗಿಡಿ. ನಿಮ್ಮ ಮುಂದಿನ ನಡೆಯನ್ನು ಶತ್ರು ಊಹಿಸಲು ಸಾಧ್ಯವಾಗಬಾರದು. ಗೆಲ್ಲುವವರೆಗೂ ನಿಮ್ಮ ಉದ್ದೇಶಗಳನ್ನು ಯಾರಿಗೂ ಹೇಳಬೇಡಿ. ಶಾಂತವಾಗಿ ಕೆಲಸ ಮಾಡಿ ಮತ್ತು ನಿಮ್ಮ ಯಶಸ್ಸಿನ ಮೂಲಕ ಆಶ್ಚರ್ಯ ನೀಡಿ. ಇದು ಎದುರಾಳಿಯನ್ನು ಗೊಂದಲಕ್ಕೆ ದೂಡುತ್ತದೆ. 10. ನಿಮ್ಮನ್ನು ಅಜೇಯರನ್ನಾಗಿ ಮಾಡಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ತಯಾರಿ ಎಷ್ಟು ಪ್ರಬಲವಾಗಿರಬೇಕೆಂದರೆ ಶತ್ರು ನಿಮ್ಮ ಮುಂದೆ ನಿಲ್ಲುವ ಮೊದಲೇ ಸೋಲನ್ನು ಒಪ್ಪಿಕೊಳ್ಳಬೇಕು. ನಿಮ್ಮ ದೌರ್ಬಲ್ಯಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿ. ನೀವು ಎಷ್ಟು ಬಲಿಷ್ಠರಾಗಬೇಕು ಎಂದರೆ ನಿಮ್ಮೊಂದಿಗೆ ಜಗಳವಾಡಲು ಅವರಿಗೆ ಭಯವಾಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.